ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಸರಣಿ ರಾಜೀನಾಮೆಯನ್ನು ಶುರು ಮಾಡಿದ್ದಾರೆ. ಈಗ ರಾಜೀನಾಮೆ ಪತ್ರಗಳಿಗೆ ಸಹಿ ಹಾಕ್ತಾ ಇದ್ದಾರೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಕಾರ್ಯಕರ್ತರು. ವಿಜಯನಗರದಿಂದ ಕೆಪಿಸಿಸಿ ಕಚೇರಿ ಮುಂಭಾಗದವರೆಗೂ ಕೂಡ ಹೊರಟಿದ್ದಾರೆ. ಈಗ ಧರಣಿ ಕೂತಿದ್ದಾರೆ ಕೆಪಿಸಿ ಕಚೇರಿ ಮುಂಭಾಗ. ಸೊ ಅವ್ರು ಹೇಗೆ ಬಂದರು ಅಂದರೆ 28 TT ವಾಹನಗಳಲ್ಲಿ ಹೋಗಿ ತಲುಪಿದ್ರು. ಕೆಪಿಸಿ ಕಚೇರಿ ಮುಂಭಾಗದಲ್ಲಿ ಧರಣಿಯನ್ನು ಕೂತಿದ್ದಾರೆ. ಸೊ ಈಗ ಅಲ್ಲಿ ಕೂತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸಹಿಯನ್ನು ಈಗ ಹಾಕಿ ಕೊಡ್ತಾ ಇದ್ದಾರೆ ಅಧ್ಯಕ್ಷರು ಮತ್ತು ಕಾರ್ಯಕರ್ತರು. ನನ್ನ ಸಹೋದ್ಯೋಗಿ ಈಗ ಮಾದೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮೆಟ್ರೋ ಬ್ಯೂರೋಯಿಂದ. ಮಾದೇಶ್, ಏನಾಗ್ತಾ ಇದೆ ಈಗ ಪ್ರತಿಭಟನೆ? ಕೃಷ್ಣಪ್ಪ ಅವರ ಬೆಂಬಲಿಗರು ಯಾವ ರೀತಿಯಾಗಿ ರಾಜೀನಾಮೆ ಪರ್ವವನ್ನು ಶುರು ಮಾಡಿಕೊಂಡಿದ್ದಾರೆ? ಕೊಟ್ಟಾಯ್ತಾ ಅಥವಾ ಈಗ ಹೊರಟಿದ್ದಾರಾ? ಅರುಣ್, ಈಗ ಕೃಷ್ಣಪ್ಪನವರ ರಾಜೀನಾಮೆ ಅವರು ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಈಗ ಏನು ಕಾಂಗ್ರೆಸ್ನ ಕಾರ್ಯಕರ್ತರು, ಪದಾಧಿಕಾರಿಗಳು, ಬ್ಲಾಕ್ ಅಧ್ಯಕ್ಷರುಗಳೇನಿದ್ದಾರೆ ಅವರೆಲ್ಲರೂ ಕೂಡ ರಾಜೀನಾಮೆಯನ್ನು ಕೊಡ್ತೀವಿ, ಸಾಮೂಹಿಕವಾಗಿ ನಾವು ಕಾಂಗ್ರೆಸ್ನ ಸದಸ್ಯತ್ವ ಏನಿದೆ ಅದಕ್ಕೆ ರಾಜೀನಾಮೆ ಕೊಡ್ತೀವಿ ಅನ್ನುವಂಥ ಆಕ್ರೋಶವನ್ನು ಇವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಸುಮಾರು ಒಂದು 30ರಿಂದ 35 TT ವಾಹನಗಳಲ್ಲಿ ಕಾರ್ಯಕರ್ತರೆಲ್ಲರೂ ಕೂಡ ಕೆಪಿಸಿಸಿಗೆ ಹೋಗ್ತಾ ಇರುವಂಥದ್ದು. ಇವರು ಕೂಡ ಕೆಪಿಸಿಸಿಗೆ ಹೋಗೋದಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಕಾರ್ಯಕರ್ತರನ್ನ. ಸರ್, ಏನು ಸರ್ ನಿಮ್ಮ ಬೇಡಿಕೆ? ಯಾಕೆ ಈ ಬಾರಿಯೂ ಕೂಡ ಅವರಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಅನ್ನೋದು? ಸರ್, ಒಳ್ಳೆಯವರು ಕೊಡೋದಿಲ್ಲ ಸರ್. ಕಾಂಗ್ರೆಸ್ ಪಕ್ಷ ಮುಂಚೆ ಹೆಂಗಿತ್ತು ಅಂದರೆ ಬರೀ ನಿಷ್ಠಾವಂತ ಕಾರ್ಯಕರ್ತರುಗಳಿಗೆ ಟಿಕೆಟ್ಗಳು ಕೊಡ್ತಾ ಇದ್ರು. ಇವತ್ತೇನಾಗಿದೆ ಅಂತಂದರೆ ಯಾರು ವ್ಯಕ್ತಿ ಪೂಜೆ ಮಾಡ್ತಾರೋ ಅವ್ರುಗಳಿಗೆ ಮಾತ್ರ ಇವತ್ತು ಟಿಕೆಟ್. ಪಕ್ಷ ಪೂಜೆ ಮಾಡೋರಿಗೆ, ಪಕ್ಷಕ್ಕೆ ನಿಷ್ಠೆಯಾಗಿದ್ದವ್ರಿಗೆ ಅಲ್ಲ. ಯಾರ್ಯಾರು ಸೂಟ್ ಕೇಸ್ಗಳು ಇನ್ನೊಂದು ಮತ್ತೊಂದು ಸಪ್ಲೈಗಳು ಮಾಡಿಕೊಂಡು ಯಾರ್ಯಾರು ಇವತ್ತು ಅವ್ರ ಹಿಂದೆ ಮುಂದೆ ಸುತ್ತಾಡ್ಕೊಂಡು ಓಡಾಡ್ತಿದ್ದಾರೋ ಅವ್ರಿಗೆ ಮಾತ್ರ ಇದು. ನಮ್ಮಂಥ ನಿಯತ್ತಾಗಿರೋಂಥ ಕಾರ್ಯಕರ್ತರುಗಳು ಇವತ್ತೆಲ್ಲ ಪಕ್ಷಕ್ಕೆ ನಾವು ಕೇಳ್ಕೊಂತ ಇರೋದೇನು ಅಂದರೆ, ಇಂಥ ವ್ಯಕ್ತಿಗಳನ್ನ ನೀವು ಉಳಿಸ್ಕೊಂಡಿದ್ಮೇಲೆ ನಮಗೆ ಕಾಂಗ್ರೆಸ್ ಪಕ್ಷನೂ ಬೇಡ, ನಾವೇನೂ ಬೇಡ. ಇನ್ಮೇಲೆ ನಾವೇನಿದ್ರು ಪ್ರಿಯಾ ಕೃಷ್ಣ ಅವ್ರ ಕಡೆ, ಕೃಷ್ಣಪ್ಪ ಅವ್ರ ಕಡೆ ಅಭಿಮಾನಿಗಳು ಅಷ್ಟೇ ಆಗಿರ್ತೀವಿ ಹೊತ್ತು ನಾವು ಯಾರು ಕಾಂಗ್ರೆಸ್ ಕಾರ್ಯಕರ್ತರುಗಳು ಅಲ್ಲ. ಇವತ್ತಿಂದ ಕಾರ್ಯಕರ್ತರಾಗಿ ನಿಮ್ಮ ಮುಂದಿನ ನಡೆ ಏನು? ಸರ್, ಮುಂದಿನ ನಡೆ ಏನಂದರೆ ನಾವೆಲ್ಲ ಹೋಗಿ KPCC ಆಫೀಸ್ ಹತ್ರ ನಾವು ಹೋಗಿ ಪ್ರೊಟೆಸ್ಟ್ ಮಾಡ್ತೀವಿ. ಮತ್ತು ನಮ್ಮ KPCC ಅವರು ಮತ್ತು AICC ಮೊನ್ನೆ ಸಿಂಗ್ ಸರ್ ಅವರು ಬಂದರು. ಅವ್ರು ಕೇಳಿದ್ರು ನಿಮ್ಮ ಪ್ರಾಬ್ಲಮ್ ಏನು ಹೇಳಿ ಅಂತ ಹೇಳಿದ್ರು. ನಮ್ಮ ಪ್ರಾಬ್ಲಮ್ ಏನಂದರೆ ನಮ್ಮ ಶಾಸಕರು ಎಂ ಕೃಷ್ಣಪ್ಪಾಜಿ ಮತ್ತು ಪ್ರಿಯಾ ಕೃಷ್ಣ ಅವರಿಗೆ ನೀವು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ನೀವು ಮಾಡಿಕೊಡ್ಬೇಕು, ಅದೇ ನಮ್ಮ ಇದು ಸರ್. ನಾವೆಲ್ಲ ಸೇರಿ ನಾವೆಲ್ಲ ಕಾರ್ಯಕರ್ತರು ನಾವು ನಮ್ಮ ಪೋಸ್ಟ್ ಏನೈತೆ ನಾವೆಲ್ಲ ರಿಸೈನ್ ಮಾಡಿ ನಾವು ನಮ್ಮ ಶ್ರೀ ಎಂ ಕೃಷ್ಣಪ್ಪಾಜಿ ಅವ್ರು ಮತ್ತು ಪ್ರಿಯಾ ಕೃಷ್ಣ ಅವ್ರು ಏನು ಹೇಳ್ತಾರೆ ಅವ್ರ ಪರವಾಗಿ ನಾವು ಇದ್ದೀವಿ ಸರ್. ಯಾಕಂದರೆ ಪಕ್ಷ ಪರವಾಗಿ ಅವ್ರು ಕೆಲಸ ಮಾಡ್ತಿರೋದು ಇವತ್ತವರೆಗೂ ವ್ಯಕ್ತಿ ಇದು ಅಂತಲ್ಲ. ಅದಕ್ಕೆ ಇವ್ರಿಗೆ ನಮ್ಮ ಶ್ರೀ ಎಂ ಕೃಷ್ಣಪ್ಪಾಜಿ ಮತ್ತು ಪ್ರಿಯಾ ಕೃಷ್ಣ ಅವ್ರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಲೇಬೇಕು, ಬೇಕೇ ಬೇಕು. ನೋಡಿ, ಎಲ್ಲ ಕಾರ್ಯಕರ್ತರು ಒಕ್ಕರಳಿನಿಂದ ಎಲ್ಲ ರಾಜೀನಾಮೆ ಕೊಡೋಕ್ಕೆ ನಾವು ತಯಾರಾಗಿದ್ದೀವಿ. ಈಗ ಹೋಗ್ತಾ ಇದ್ದೀವಿ KPCC ಅಧ್ಯಕ್ಷರನ್ನ ಮೀಟ್ ಮಾಡಿ ಎಲ್ಲ ಒಳ್ಳೆ ಮನಸ್ಸಿಂದ ಎಲ್ಲರೂ ಹೋಗಿ ಈ ಒಂದು ಉಗ್ರ ಹೋರಾಟ ಮಾಡಿ ರಾಜೀನಾಮೆ ಕೊಟ್ಟು ಬರ್ತೀವಿ ಸರ್. ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕಾಂಗ್ರೆಸ್ ಪಕ್ಷ ಉಳಿಬೇಕು ಅಂದ್ರೆ ಮಂತ್ರಿ ಸ್ಥಾನ ಕೃಷ್ಣಪ್ಪನವರಿಗೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಇವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಎಲ್ಲರೂ ಈಗ KPCC ಕಡೆಗೆ ಹೋಗಿ ರಾಜೀನಾಮೆ ಕೊಡೋದಕ್ಕೆ ಹೊರಡ್ತಾ ಇರುವಂಥದ್ದು. ಅರುಣ್, ಸುಮಾರು ಒಂದು 30-35 ವಾಹನಗಳಲ್ಲಿ ಈಗಾಗಲೇ ತೆರಳಿದ್ದಾರೆ. ಈಗ ಮತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅವರು ಮನೆ ಮುಂದೆ ಜಮಾಯಿಸಿಕೊಂಡು ಇಲ್ಲಿಂದ TT ವಾಹನದಲ್ಲಿ ಹೋಗ್ತಾ ಇದ್ದಾರೆ. ಅರುಣ್, ಒಟ್ಟಾರೆ ನಮಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ನಮ್ಮ ಕೃಷ್ಣಪ್ಪನವರಿಗೆ ಅನ್ನುವಂಥ ಒತ್ತಾಯವನ್ನು, ಆಕ್ರೋಶವನ್ನು ಇವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಓಕೆ ಮದೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ನೇರವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಈಗ ಕಾಂಗ್ರೆಸ್ಗೆ ಬೈತಾ ಇದ್ದಾರೆ. ಕಾರಣ ಕಾಂಗ್ರೆಸ್ನಲ್ಲಿ ಮುಂಚೆ ಇದ್ದ ರೀತಿ ಇಲ್ಲ,
ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಮಾತ್ರ ಮಂತ್ರಿ ಸ್ಥಾನ ಕೊಡ್ತಾರೆ, ನಿಯತ್ತಾಗಿರೋರು ಬೇಕಾಗಿಲ್ಲ ಕಾಂಗ್ರೆಸ್ನಲ್ಲಿ ಅಂತೆಲ್ಲ ನೇರವಾಗಿ ಆರೋಪವನ್ನು ಮಾಡ್ತಾ ಇರೋದು ಬೇರೆ ಯಾರೂ ಅಲ್ಲ, ಕಾಂಗ್ರೆಸ್ನಲ್ಲಿರುವಂಥ ಕಾರ್ಯಕರ್ತರೆ.